ಸ್ಟೂಡೆಂಟ್ಸ್ ಲೂಕಾಸ್ ರಿಯೇಜೆಂಟ್ನ ಯೂಸ್ ಏನಪ್ಪ ಅಂದರೆ ಈ ಲೂಕಾಸ್ ರಿಯೇಜೆಂಟ್ನ ನಾವು ಪ್ರೈಮರಿ ಸೆಕೆಂಡ್ರಿ ಮತ್ತು ಟರ್ಷರಿ ಆಲ್ಕೋಹಾಲ್ನ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಟು ಡಿಫ್ರೆನ್ಷಿಯೇಟ್ ಪ್ರೈಮರಿ ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ ವಿ ಯೂಸ್ ಅ ರಿಯೇಜೆಂಟ್ ಕಾಲ್ಡ್ ಲೂಕಾಸ್ ರಿಯೇಜೆಂಟ್. ನಾವು ಲೂಕಾಸ್ ರಿಯೇಜೆಂಟ್ನ ಡೆಫಿನೇಷನ್ ಏನು? ಲೂಕಾಸ್ ರಿಯೇಜೆಂಟ್ ಇಸ್ ಅ ಮಿಕ್ಸರ್ ಆಫ್ ಆ್ಯನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಮತ್ತು ಕಾನ್ಸಂಟ್ರೇಟೆಡ್ HCl. ಜಿಂಕ್ ಕ್ಲೋರೈಡ್, ಆ್ಯನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಮತ್ತು ಕಾನ್ಸಂಟ್ರೇಟೆಡ್ HClನ ಮಿಕ್ಸರ್ನ ನಾವು ಲೂಕಾಸ್ ರಿಯೇಜೆಂಟ್ ಅಂತ ಕರಿತೀವಿ. ಲೂಕಾಸ್ ರಿಯೇಜೆಂಟ್ ಲೀವೀಸ್ ಆಸಿಡ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿ ಗ್ಯಾಪ್ನ ಇಟ್ಕೊಳ್ರಿ, MCQs ಅಲ್ಲಿ ಕೇಳ್ತಾರೆ. ಲೂಕಾಸ್ ರಿಯೇಜೆಂಟ್ ಆ್ಯಕ್ಟ್ ಆಸ್ ಅ ಲೀವೀಸ್ ಆಸಿಡ್. ನಾವು ಲೂಕಾಸ್ ರಿಯೇಜೆಂಟ್ನ ಆಲ್ಕೋಹಾಲ್ ಜೊತೆ ಮಿಕ್ಸ್ ಮಾಡಿದಾಗ, ವೆನ್ ವಿ ಮಿಕ್ಸ್ ಲೂಕಾಸ್ ರಿಯೇಜೆಂಟ್ ವಿತ್ ಆಲ್ಕೋಹಾಲ್, ಟರ್ಷರಿ ಆಲ್ಕೋಹಾಲ್ ಇದೆಯಲ್ಲ, ಟರ್ಷರಿ ಆಲ್ಕೋಹಾಲ್ ಇಮಿಡಿಯೇಟ್ ಆಗಿ ಟರ್ಬಿಡಿಟಿ ಕೊಟ್ಬಿಡುತ್ತೆ. ವಿತಿನ್ 2 to 3 seconds ಟರ್ಷರಿ ಆಲ್ಕೋಹಾಲ್ ಗಿವ್ಸ್ ದ ಟರ್ಬಿಡಿಟಿ. ಸೆಕೆಂಡ್ರಿ ಆಲ್ಕೋಹಾಲ್ ಸ್ವಲ್ಪ ಲೇಟಾಗಿ ರಿಯಾಕ್ಟ್ ಆಗುತ್ತೆ. ಇಟ್ ವಿಲ್ ಟೇಕ್ 5 to 10 minutes ಟು ಗಿವ್ ಟರ್ಬಿಡಿಟಿ. 5 to 10 minutes ಆದಮೇಲೆ ಟರ್ಬಿಡಿಟಿ ಪ್ರೊವೈಡ್ ಮಾಡುತ್ತೆ. ಆದರೆ ಪ್ರೈಮರಿ ಆಲ್ಕೋಹಾಲ್ ಟರ್ಬಿಡಿಟಿ ರೂಮ್ ಟೆಂಪ್ರೇಚರಲ್ಲಿ ಮಾಡೋದೇ ಇಲ್ಲ. ಇಟ್ ವಿಲ್ ನಾಟ್ ಗಿವ್ ಟರ್ಬಿಡಿಟಿ ಅಟ್ ರೂಮ್ ಟೆಂಪ್ರೇಚರ್ ವಿತ್ ಲೂಕಾಸ್ ರಿಯೇಜೆಂಟ್. ಹೀಟ್ ಮಾಡಿದ್ರೆ ಮಾತ್ರ ಪ್ರೈಮರಿ ಆಲ್ಕೋಹಾಲ್ ಟರ್ಬಿಡಿಟಿ ಪ್ರೊವೈಡ್ ಮಾಡುತ್ತೆ. ಸೊ ಈ ರೀತಿ ನಾವು ಪ್ರೈಮರಿ, ಸೆಕೆಂಡ್ರಿ ಮತ್ತು ಟರ್ಷರಿ ಆಲ್ಕೋಹಾಲ್ಸ್ನ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಲೂಕಾಸ್ ರಿಯೇಜೆಂಟ್ನ ಬಳಸ್ಕೊತೀವಿ. ಸೊ ಇಲ್ಲಿ ನೀವು ಗ್ಯಾಪ್ನ ಇಕ್ಕೋಬೇಕಾಗಿರೋದು ಪಾಯಿಂಟ್ಸ್ ಏನು? ಲೂಕಾಸ್ ರಿಯೇಜೆಂಟ್ ಫಾಸ್ಟಾಗಿ ರಿಯಾಕ್ಟ್ ಆಗೋದು ಟರ್ಷರಿ ಆಲ್ಕೋಹಾಲ್ ಜೊತೆ, ಸ್ಲೋ ಆಗಿ ರಿಯಾಕ್ಟ್ ಆಗೋದು ಸೆಕೆಂಡ್ರಿ ಆಲ್ಕೋಹಾಲ್, ವೆರಿ ಸ್ಲೋಲಿ ರಿಯಾಕ್ಟ್ ಆಗೋದು ಪ್ರೈಮರಿ ಆಲ್ಕೋಹಾಲ್. ಹೀಟ್ ಮಾಡಿದ್ರೆ ಮಾತ್ರ ಇದು ಟರ್ಬಿಡಿಟಿ ಪ್ರೊವೈಡ್ ಮಾಡುತ್ತೆ. ಸೊ ಇಲ್ಲಿ ಲೂಕಾಸ್ ರಿಯೇಜೆಂಟ್ ಮತ್ತು ಆಲ್ಕೋಹಾಲ್ನ ಮಧ್ಯೆ ಈ ರಿಯಾಕ್ಷನ್ ನಡೆಯುತ್ತೆ. ಯಾವುದೇ ಆಲ್ಕೋಹಾಲ್ ಲೂಕಾಸ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಆದಾಗ there is a formation of alkyl chloride. ಈ ಆಲ್ಕೈಲ್ ಕ್ಲೋರೈಡ್ ಟರ್ಬಿಡಿಟಿ ಪ್ರೊವೈಡ್ ಮಾಡೋದು. ಸೊ along with the formation of water. So this is about Lucas reagent. Thank you students.